ಗೋವಿಂದ ಕಾರಜೋಳ ಅವರು ಬಹಳ ದಿನಗಳಿಂದ ಅವರು ಅಷ್ಟೊಂದು ಸುದ್ದಿಯಲ್ಲಿ ಇರಲಿಲ್ಲ. ಇವತ್ತು ಅವರು ಸುದ್ದಿಯಲ್ಲಿ ಇದ್ದಾರೆ. ಗೋವಿಂದ ಕಾರಜೋಳ ಅವರು ಕಾಂಗ್ರೆಸ್ ಅಧಿಕಾರದ ಗುದ್ದಾಟಕ್ಕೆ ಸಂಬಂಧಪಟ್ಟಂತೆ ವ್ಯಂಗ್ಯ ಮಾಡಿದ್ದಾರೆ. ಡಿಕೆಶಿ ಮತ್ತು ಸಿದ್ದರಾಮಯ್ಯನವರ ಜಗಳದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ. ಇನ್ನೂ ಆಸೆ ಇಟ್ಕೊಂಡಿದ್ದೀರಾ ಗೋವಿಂದ ಕಾರಜೋಳ ಅವರೇ ತಾವು ಸರ್ಕಾರ ಪತನ ಆಗುತ್ತೆ ಅಂತ? ಇಷ್ಟು ಬಹುಮತ ಕೊಟ್ಟಂತ ಕಾಂಗ್ರೆಸ್ ಸರ್ಕಾರ ಈ ತರ ಗುದ್ದಾಟ ನಡೆಸಿ ಪತನ ಆಗುತ್ತೆ ಅಂದ್ರೆ ಹೆಂಗ್ ಪತನ ಆಗುತ್ತೆ? ಹೆಂಗ್ ಪತನ ಆಗುತ್ತೆ? ಒಂದು ಲಾಜಿಕ್ ಇರಬೇಕಲ್ಲ ಪತನ ಆಗೋದಕ್ಕೆ. ಬಟ್ ಪತನದ ಆಸೆಯಲ್ಲಿ ಬಿಜೆಪಿಗರು ಇದ್ದಾರೆ. ಹೌದು, ಅವ್ರು ಯಾರಾದರೂ ಅಧಿಕಾರಕ್ಕೆ ಬರಲಿ, ಸರ್ಕಾರ ಪತನ ಮಾಡಿ ಜತನದಿಂದ ಅಧಿಕಾರ ಹಿಡಿಯೋದು ಹೇಗೆ ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದು ಆಪರೇಷನ್ ಕಮಲ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಅಡ್ಡದಾರಿಗಳಾಗಿರ್ಬೋದು, ಎಲ್ಲ ಮಾಡೋದ್ರಲ್ಲಿ ಅವರು ವೆರಿ ಫೇಮಸ್. ಆದರೆ ಒಂದು ಬಹುಮತದ ಸರ್ಕಾರವೂ ಕೂಡ ಪತನ ಆಗುತ್ತೆ ಎನ್ನುವಂಥ ಆಸೆಯಲ್ಲಿ ಗೋವಿಂದ ಕಾರಜೋಳ ಅವರು ಇದ್ದಾರಲ್ಲ. ಗುಡ್. ಬನ್ನಿ ಅವ್ರು ಏನು ಹೇಳಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಸರ್ಕಾರ ಪತನ ಆಗುತ್ತೆ. ಈ ಆಟದಲ್ಲಿ ಕಾಂಗ್ರೆಸ್ ಜನರ ವಿಶ್ವಾಸವನ್ನ ಕಳೆದುಕೊಳ್ಳುತ್ತದೆ. ಜನ ತಿರುಗಿ ಬೀಳೋಕ್ಕೂ ಮುಂಚೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು. ಕಾಂಗ್ರೆಸ್ನಲ್ಲಿ ಈಗ 3 ಗುಂಪುಗಳಾಗಿವೆ. ಸಿದ್ದರಾಮಯ್ಯ, ಡಿಕೆಶಿ, ಲಿಂಗಾಯತರ ಗುಂಪಾಗಿದೆ. ಸರ್ಕಾರ ಕುರ್ಚಿ ಕಿತ್ತಾಟ ಬಿಟ್ಟು ಬನ್ನಿ ಏನು ಹೇಳಿದ್ದಾರೆ ಗೋವಿಂದ ಕಾರಜೋಳ ಅವರು, ನೋಡೋಣ. ಬಹುಶಃ ಅವರ ಜಗಳದಲ್ಲಿ ಸರ್ಕಾರ ಪತನ ಆಗುವಂಥ ಲಕ್ಷಣಗಳೇ ಜಾಸ್ತಿ ಇದೆ. ಸಿದ್ದರಾಮಯ್ಯನವರು ಕೊಡೋದಲ್ಲ, ಇವ್ರು ಬಿಡೋದಿಲ್ಲ. ಈ ಆಟದೊಳಗೆ ಬಹುಶಃ ನನಗನ್ನಿಸ್ತದ ಕಾಂಗ್ರೆಸ್ಸು ಜನರ ವಿಶ್ವಾಸವನ್ನು ಕಳ್ಕೊಂಡಿದೆ. ಸರ್ಕಾರ ಬಿದ್ದು ಹೋಗೋದಕ್ಕಿಂತಲೂ ಮುಂಚೆನೇ ಗೌರವದಿಂದ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಅವ್ರ ಗೌರವ ಉಳಿಸ್ಕೋಬೇಕು ಅಂತ ಒತ್ತಾಯ. ಕಾಂಗ್ರೆಸ್ನಲ್ಲಿ 3 ಗುಂಪುಗಳಾಗಿವೆ. ಒಂದು ಸಿದ್ದರಾಮಯ್ಯನವ್ರ ಗುಂಪು, ಇನ್ನೊಂದು ಡಿ ಕೆ ಅವ್ರ ಗುಂಪು, ಇನ್ನೊಂದು ಲಿಂಗಾಯತರ ಗುಂಪು. ದಲಿತರು, ಮುಸಲ್ಮಾನರು ಲೆಕ್ಕಕ್ಕಿಲ್ಲ. ಬಹುಶಃ ಅವರ ಜಗಳದಲ್ಲಿ ಸರ್ಕಾರ ಪತನ ಆಗುವಂಥ ಲಕ್ಷಣಗಳೇ ಜಾಸ್ತಿ ಇದೆ. ಸಿದ್ದರಾಮಯ್ಯನವರು ಕೊಡೋದಲ್ಲ, ಇವ್ರು ಬಿಡೋದಿಲ್ಲ. ಈ ಆಟದೊಳಗೆ ಬಹುಶಃ ನನಗನ್ನಿಸ್ತದ ಕಾಂಗ್ರೆಸ್ಸು ಜನರ ವಿಶ್ವಾಸವನ್ನು ಕಳ್ಕೊಂಡಿದೆ. ಸರ್ಕಾರ ಬಿದ್ದು ಹೋಗೋದಕ್ಕಿಂತಲೂ ಮುಂಚೆನೇ ಗೌರವದಿಂದ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಅವ್ರ ಗೌರವ ಉಳಿಸ್ಕೋಬೇಕು ಅಂತ ಒತ್ತಾಯ. ಕಾಂಗ್ರೆಸ್ನಲ್ಲಿ ಓಕೆ, ಕಾಂಗ್ರೆಸ್ನ ಕಿತ್ತಾಟದಿಂದ ಸರ್ಕಾರ ಪತನ ಆಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ ಗೋವಿಂದ ಕಾರಜೋಳ ಅವರು. ಅಷ್ಟೇ ಅಲ್ಲ, 3 ಗುಂಪುಗಳಿದೆ ಅಂತೆ. ಒಂದು ಡಿ ಕೆ ಶಿವಕುಮಾರ್ ಗುಂಪು, ಸಿದ್ದರಾಮಯ್ಯನವ್ರ ಗುಂಪು ಮತ್ತು ಲಿಂಗಾಯತರ ಗುಂಪು. ಲಿಂಗಾಯತರ ಗುಂಪಲ್ಲಿ ಯಾರ್ಯಾರಿದ್ದಾರೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಲಿಂಗಾಯತರ ಗುಂಪಲ್ಲಿ ಈಶ್ವರ್ ಖಂಡ್ರೆ, ಎಂ ಬಿ ಪಾಟೀಲ್, ಎಚ್ ಕೆ ಪಾಟೀಲ್, ಈ ಗುಂಪಿದೆಯಾ ಗೊತ್ತಿಲ್ಲ. ಮತ್ತೊಂದು ಕಡೆ ದಲಿತರು ಮತ್ತು ಮುಸಲ್ಮಾನರನ್ನು ಬಿಟ್ಟೇ ಬಿಟ್ಟಿದ್ದಾರೆ ಅಂತಂದರೆ ಅವರು ಆಲ್ರೆಡಿ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಹೋಗಲ್ಲ ಅನ್ನುವಂಥ ಒಂದು ಭಾವನೆಯಲ್ಲಿ ಗೋವಿಂದ ಕಾರಜೋಳ ಅವರು ಇದ್ದಾರೆ ಅಂತ ಅನಿಸುತ್ತೆ. ಅಂದರೆ ಗುಂಪುಗಳಾಗಿ ಚದುರಿದೆ ಕಾಂಗ್ರೆಸ್ ಪಾರ್ಟಿ ಅಂತ. ಮತ್ತು ಬಿ ಜೆ ಪಿನೂ ಅದರ ಹೊರತಾಗಿಲ್ಲ. ಅಧಿಕಾರ ಇಲ್ಲದೆ ಇದ್ರೂ ಇವ್ರದ್ದು ಗುಂಪು ಬಿ ಜೆ ಪಿ ಅವ್ರದ್ದು. ವಿಜೇಂದ್ರ ಒಂದು ಗುಂಪು, ಆರ್ ಅಶೋಕ್ ಅವ್ರದ್ದು ಒಂದು ಗುಂಪು, ಇನ್ನೊಂದು ರೆಬಲ್ಸ್ದು ಒಂದು ಗುಂಪು, ಇನ್ನು ತಟಸ್ಥರು ಒಂದು ಗುಂಪು. ತಟಸ್ಥರು ಅವರು ಹೈಕಮಾಂಡ್ ಏನು ಹೇಳುತ್ತೆ ಹಂಗೆ ನಡ್ಕೊಳ್ಳೋರು. ಆ ಕಡೆ ಜಿಗಿ ಅಂದರೆ ಈ ಕಡೆ ಜಿಗಿತಾರೆ, ಈ ಕಡೆ ಜಿಗಿ ಅಂದರೆ ಆ ಕಡೆ ಜಿಗಿತಾರೆ. ಸೊ ರೆಬಲ್ಸ್ ಒಂದು ಟೀಮು, ವಿಜೇಂದ್ರ ಅವ್ರದ್ದೊಂದು ಟೀಮು, ಆರ್ ಅಶೋಕ್ ಅವರು ಒಂದು ಟೀಮು, ಮತ್ತು ತಟಸ್ಥರು ಒಂದು ಟೀಮು. ಇನ್ನು ಅದಕ್ಕಿಂತ ಹೆಚ್ಚು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಅವರೊಂಥರ ಅವ್ರ ಟೀಮ್ ಇಲ್ಲ, ಅವರು 1 ಮ್ಯಾನ್ ಆರ್ಮಿ. ಅವರು ಬಾಯಿಗೆ ಬಂದಂದೇ ಬಿಡ್ತಾ ಇರ್ತಾರೆ, ಅವರು ಬಾಯಿಗೆ ಬಂದಿದ್ದೆಲ್ಲ ಬಿಡ್ತಾ ಇರ್ತಾರೆ. ಸೊ ಇದು ಬಿ ಜೆ ಪಿದು.
ಸೊ ಎರಡೂ ಪಕ್ಷಗಳು ಹೊರತಾಗಿಲ್ಲ ಬಿಡಿ, ನೀವು ಗುಂಪುಗಾರಿಕೆಯಲ್ಲಿ ಒಬ್ರಿಗಿಂತ ಒಬ್ರು ಮೀರಿಸ್ತೀರಾ. ಬಟ್ ಕಾಂಗ್ರೆಸ್ನ ಗುಂಪುಗಾರಿಕೆ ಅದು ಡೆಫಿನೆಟ್ಲಿ ಆಡಳಿತದ ಮೇಲೆ ಪರಿಣಾಮ ಬೀರೋದ್ರಿಂದ ಈ ಗುಂಪುಗಾರಿಕೆಯನ್ನು ಜನ ಸಹಿಸಲ್ಲ ಅಷ್ಟೇ. ಈಗ ಒಂದು ಬ್ರೇಕ್ ತಗೊಳ್ತೀವಿ. ಬ್ರೇಕ್ನ ನಂತರ ಮತ್ತೆ ಎಚ್ ವಿಶ್ವನಾಥ್ ಅವರು ಮಾತಾಡಿದ್ದಾರೆ. ಎಲ್ಲೆಲ್ಲಿ ಸಿದ್ದರಾಮಯ್ಯನವ್ರ ಮ್ಯಾಟ್ರ್ ಇರುತ್ತೋ ಅಲ್ಲಿ ಎಚ್ ವಿಶ್ವನಾಥ್ ಅವ್ರ ಮ್ಯಾಟ್ರ್ ಇರಲೇಬೇಕು.